ಹಲೋ ಹಾಯ್ ನಮಸ್ತೆ ಪೀಪಲ್, ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೇನೆ. ನಾನಂತೂ ಸೂಪರ್ ಆಗಿದ್ದೇನೆ. ಇವತ್ತು ನಾವು ಯಾವುದೇ ರೀತಿ ರೆಸಾರ್ಟ್ ಅಥವಾ ಸ್ಟೇ ಅಥವಾ ಹಾಲಿಡೇಗೆ ಹೋಗಿದ್ದಲ್ಲ, ಮನೇಲೇ ಇದ್ದೇವೆ. ದಿಸ್ ವೀಕೆಂಡ್ ನಾವು ಮನೇಲೇ ಸ್ಪೆಂಡ್ ಮಾಡಿರುವಂಥದ್ದು. ಮನೆಯಲ್ಲಿ ಸದ್ಯಕ್ಕೆ ನಾನು ಮತ್ತೆ ನನ್ನ ಹಸ್ಬೆಂಡ್ ಮಾತ್ರ ಇದ್ದೇವೆ. ನಮ್ಮ ಅತ್ತೆ ಟೆಂಪಲ್ ರನ್, ಸೊ ಅವರು ಮೋಸ್ಟ್ ಸರ್ಟನ್ಲಿ ನಾಳೆ ಅಥವಾ ನಾಡಿದ್ದು ಬರ್ಬೋದು. ಸೊ ಈಗ ನಾವು ಮನೇಲಿ ನಾವೇ ಇರೋದ್ರಿಂದ ನಾವು ಈಗ ದಿನಕ್ಕೊಂದೊಂದು ಸ್ಪೆಷಲ್ ಡಿಶ್ ಮಾಡ್ತಾ ಇದ್ವಿ. ಗೆಸ್ ವಾಟ್, ಎವ್ರಿ ಟೈಮ್ ಸ್ಪೆಷಲ್ ಇದು ಕರಿ ಅಥವಾ ಡಿಶ್ ಮಾಡುವಾಗ ನಾವು ಯಾವತ್ತು ಅನ್ಕೊಳ್ಳೋದಾಯ್ತಾ, ದಟ್ ಐ ಹ್ಯಾವ್ ಟು ರೆಕಾರ್ಡ್ ಅ ವಿಡಿಯೋ, ವ್ಲಾಗ್ ಮಾಡುವ ಮಾರೆ, ಎಲ್ಲರಿಗೂ ಸಹ ಗೊತ್ತಾಗ್ಲಿ ಎಂತೆಲ್ಲ ಮಾಡ್ತಾರೆ ಅಂತ ಹೇಳಿ. ಬಟ್ ವಿ ಎಂಡ್ ಅಪ್ ಡೂಯಿಂಗ್ ನಥಿಂಗ್. ಸಾರಿ, ನಂಗೆ ಸ್ವಲ್ಪ ಸ್ವರ ಹೋಗಿದೆ ನಂದು, ಹಾಗಾಗಿ ನಾವ್ ಎಂತ ಮಾಡೋದೇ ಇಲ್ಲ. ಅಂದ್ರೆ ವ್ಲಾಗಿಂಗ್ ಮಾಡೋದೇ ಇಲ್ಲ, ನಮ್ಮದೆಲ್ಲ ಡಿಶ್ ರೆಡಿ ಆದ ಮತ್ತೆ ವಿ ಶುಡ್ ಹ್ಯಾವ್ ಡನ್ ಅಂತ ಅದೊಂದು ಫೀಲಿಂಗ್. ಸೊ ಈ ಸರಿ ಎಂತ ಮಾಡಿದ್ವಿ, ನಾನು ಮತ್ತೆ ಸಣ್ಣ ವಿ ಸ್ಯಾಟ್ ಟುಗೆದರ್ ಅಂಡ್ ವಿ ವರ್ ಲೈಕ್ ಓಕೆ, ಎಂತ ಸಾಗ್ಲಿ ಫಸ್ಟ್ ಸೆಟಪ್ ಎಲ್ಲ ರೆಡಿ ಮಾಡುದು ಮತ್ತೆ ಮಾಡುದು. ನಿಮ್ಗೆ ಸ್ವಲ್ಪ ನೀರೆಲ್ಲ ಸೌಂಡ್ ಕೇಳ್ತಾ ಇರ್ಬೋದು, ಅವರು ಸ್ವಲ್ಪ ಕೈಯೆಲ್ಲ ತೊಳಿತಾ ಇದ್ದಾರೆ, ರೆಡಿ ಮಾಡ್ತಾ ಇದ್ದಾರೆ. ಹೇಳೋದಕ್ಕಿಂತ ಮುಂಚೆ ಸ್ವಲ್ಪ ಚಂದ ಕಾಣ್ಬೇಕಲ್ಲ, ಎಲ್ಲ ಕಟ್ ಮಾಡಿ ಇಟ್ಟದೆಲ್ಲ ಚಂದ ಕಾಣ್ಬೇಕಲ್ಲ. ಸೊ ಈಸ್ ಜಸ್ಟ್ ಪ್ರಿಪೇರಿಂಗ್. ಲೆಟ್ಸ್ ಬಿಗಿನ್. ಹೇಳಿ, ಎಂತೆಲ್ಲ ಸ್ಟಾರ್ಟಿಂಗ್ ಇಂದ ಹೇಳಿ. ಇದು ಚಿಕನ್ ತವಾ ಫ್ರೈಗೆ ಟರ್ಮರಿಕ್ ಪೌಡರ್. ಅದೆಷ್ಟು ಉಂಟು ಬಾಬಾ ಅದರಲ್ಲಿ ಚಿಕನ್? ಇದೊಂದು ಹಾಫ್ kg ಇರ್ಬೋದಷ್ಟು. ಓಕೆ. ಇದು ಕೊರಿಯಾಂಡರ್ ಪೌಡರ್. ನೀನ್ 3 ಟೀ ಸ್ಪೂನ್ ಹಾಕಿದ್ಯಲ್ಲ? ಇಲ್ಲ ಒನ್ ಟೀ ಸ್ಪೂನ್. ಹಲ್ದಿ 1 ಟೀ ಸ್ಪೂನ್ ಅಲ್ಲ, 3/4. ಇದು ಎಕ್ಸಾಕ್ಟ್ 1. ಓಕೆ. ಇದು ಚಿಲ್ಲಿ ಪೌಡರ್. ನನಗೆ ಖಾರ ಜಾಸ್ತಿ, ಸೊ ನಾನು ಖಾರ ಜಾಸ್ತಿ ಹಾಕ್ತಾ ಇದ್ದೀನಿ. ದೆನ್ ನಮಕ್, ಸಾಲ್ಟ್, ದೆನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಆಗ ನೀನ್ ಜಿಂಜರ್ ಕಟ್ ಮಾಡಿದ್ದು ಅದು ನೆಕ್ಸ್ಟ್ ಇದಕ್ಕೆ ಚಿಕನ್ ರೋಸ್ಟ್. ಇದು ಪೇಸ್ಟ್ ಅಲ್ಲ, ಇದು ತವಾ ಫ್ರೈಗಲ್ಲ. ಲೆಮನ್ ಸ್ಕ್ವೀಸ್ ಮಾಡಿರೋದು. ಟ್ಯಾಮರಿನ್ ನೀರು ಸಹ ಹಾಕ್ಬೋದಾ? ಹಾಕ್ಬೋದು, ಬಟ್ ಲೆಮನ್ ಸೂಟ್ ಆಗ್ಬೋದು, ಬೆಟರ್ ಸೂಟ್ ಆಗ್ತದ. ಇದು ಹಿಂಗ್ ಪೌಡರ್ ಓಪನ್ ಆಗಿಲ್ವಾ? ಹೊಸತ್ತು. ಓಕೆ. ಕೋಕೋನಟ್ ಆಯಿಲ್. ನೀರು ಹಾಕ್ಬಾರ್ದು, ಓಕೆ. ಓನ್ಲಿ ಕೋಕೋನಟ್ ಆಯಿಲ್. ದೆನ್ ಕೊರಿಯಾಂಡರ್, ಕಡಿಪತ್ತ, ಕರಿ ಲೀಫ್, ಬೇಸೊಪ್ಪು. ದೆನ್ ಮಿಕ್ಸ್ ಇಟ್ ವೆರಿ ವೆಲ್. ನಂಗೆ ಕಮ್ಮೆನ ಬರ್ತಾ ಉಂಟು, ಮಿಕ್ಸ್ ಮಾಡಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡುವ. ಆಗ್ತಾ ಉಂಟು. ಯು ಹ್ಯಾವ್ ಟು ಮಿಕ್ಸ್ ಇಟ್ ಗುಡ್ and you have to marinate it for 30 minutes. ರೆಫ್ರಿಜರೇಟ್ ಮಾಡುದಾ? ರೆಫ್ರಿಜರೇಟ್ ಮಾಡಿದ್ರು ಆಗ್ಬೋದು, ರೆಫ್ರಿಜರೇಟ್ ಬೇಡ, ಯಾಕಂದ್ರೆ ಕೋಕೋನಟ್ ಆಯಿಲ್ ಹಾಕಿದ್ವಲ್ಲ. ಓಕೆ. ಡನ್ ಆಯ್ತಾ? ಇದನ್ನ 30 minutes ಹಾಗೆ ಕ್ಲೋಸ್ ಮ್ಯಾರಿನೇಷನ್ಗೆ ಇಟ್ಬಿಡ್ಬೇಕು. ಓಕೆ. ಇದೆಂತ ಬಾಬಾ? ಚಿಕನ್ ರೋಸ್ಟ್. ಇದು ರೋಸ್ಟ್ ಅಲ್ಲ, ಚಿಕನ್ ಗಿಜಾರ್ಡ್. ಅದು ನೀವು ಮಾಡಿದ್ದು ತವಾ ಫ್ರೈ ಅಲ್ಲ? ಅದು ತವಾ ಫ್ರೈಗೆ ಕರೆಕ್ಟ್ ಅಲ್ಲ? ಇದು ಗಿಜಾರ್ಡ್ ರೋಸ್ಟ್ ಮಾಡ್ಲಿಕ್ಕೆ. ಗಿಜಾರ್ಡ್ ರೋಸ್ಟ್ ಮಾಡ್ಲಿಕ್ಕೆ. ಓಕೆ. 1.5 ಆನಿಯನ್. 1.5 ಆನಿಯನ್? ಹೌದು, ನಾನು ಸ್ವಲ್ಪ ಆನಿಯನ್ ಜಾಸ್ತಿನೇ. ಸೊ ಇದು ಸೆಕೆಂಡ್ ಡಿಶ್ಗೆ ನೀವು ಮಾಡುದಲ್ಲ, ಗಿಜಾರ್ಡ್ ರೋಸ್ಟ್ ಮಾಡ್ತೇವೆ. ಅದ್ರದ್ದಾಯ್ತು ಕೆಲಸ. ಅದು ಮ್ಯಾರಿನೇಷನ್. ದೆನ್ ಲೇಟರ್ ವಿ ಹ್ಯಾವ್ ಟು ಫ್ರೈ. ಸಣ್ಣ, ನಿನ್ಗೆ ಕುಕ್ಕಿಂಗ್ ಇದು ಹೇಗೆ ಬಂದದ ಇಂಟ್ರೆಸ್ಟ್? ಡ್ಯಾಡ್ ಹಿ ವಾಸ್ ಕುಕ್ಕಿಂಗ್, ಲೈಕ್ ಹಾಬಿ ಅವ್ರದ್ದು ಅಷ್ಟೇ, ನಂದು ಅಷ್ಟೇ. ಟ್ರೈ ಮಾಡ್ತೀನಿ ಬೇರೆ 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 ಟೇಸ್ಟ್ ಮಾಡೋಕ್ಕೆ. ಐ ಲವ್ ಕುಕ್ಕಿಂಗ್ ಆ್ಯಕ್ಚುಲಿ. ವೆರಿ ನೈಸ್. And I love eating anyway. ಕೆಲವರು ಹೇಳ್ತಾರಲ್ಲ, ನಾನು ಪ್ರಿಪೇರ್ ಮಾಡಿದ್ದು ನಂಗೆ ಇಷ್ಟ ಇಲ್ಲ ಅಂತ. ಬಟ್ ನಂಗೆ ನಾನು ಪ್ರಿಪೇರ್ ಮಾಡಿದ್ದೆ ಇಷ್ಟ. ಇಲ್ಲ, ನಂಗೆ ಇಷ್ಟ ನಾನು ಪ್ರಿಪೇರ್ ಮಾಡಿದ್ದು. ಯಾವಾಗ? ವರ್ಷಕ್ಕೊಮ್ಮೆ ಅಲ್ಲ ಪ್ರಿಪೇರ್ ಮಾಡೋದು.
ನಿಂಗೆ ನಂಜಿ ಇವಾಗ ವರ್ಷಕ್ಕೊಮ್ಮೆನೂ ಇಲ್ಲ. ಈಗ ನಿಂಗೆ ನಂಜಿ ಇವಾಗ ಇವಾಗ 2 ವರ್ಷ ಆಯ್ತಾ ಅಂತ ಮಾಡಿದೆ. ನೀವು ಯುಗ ಹಾ, ಮೊನ್ನೆ ಮಾಡಿದ್ದೆಲ್ಲ. ಈಗ ಗಿಜಾರ್ಡ್ ರೋಸ್ಟ್ಗೆ ಎಂತೆಲ್ಲ ಬೇಕು ಹೇಳಿ ಅಂತೆ. ನಾನೀಗ 1/2 kg ಗಿಜಾರ್ಡ್ ತಗೊಂಡಿರೋದು. ಹಾ. ಅದಕ್ಕೆ 1.5 ಆನಿಯನ್ ಇದೆ, ಆನಿಯನ್ ಹಾಕ್ತಾ ಇದ್ದೀನಿ. ಹಾ 1 ಟೊಮೆಟೊ ಹಾಕ್ತಾ ಇದ್ದೀನಿ. ಹಾ ಆಮೇಲೆ 3 ಕಾಯಿ ಮೆಣಸು ಹಾಕ್ತಾ ಇದ್ದೀನಿ. ಒಂದೇ ಎರಡ ಒಂದೇ ಹಾಕದಾ? ಹ್ಮ್. ಓಕೆ. ಎಷ್ಟು ಕಾಯಿ ಮೆಣಸು? 3. 3. ಮತ್ತೆ ಆಮೇಲೆ ಇದು ಜಿಂಜರ್ ಮತ್ತೆ ಗಾರ್ಲಿಕ್ ಫ್ರೆಶ್ ಆಗಿ ತಗೊಳ್ತಾ ಇದ್ದೀನಿ ಅಷ್ಟೇ. ಓಕೆ, ಸೂಪರ್ ಸೂಪರ್. ಸೊ ಈಗ ನಾವು ಸ್ಟಾರ್ಟ್ ಮಾಡೋದಲ್ಲ ಬೇಬಿ? ಹ್ಮ್. ಅಡುಗೆ ಅರಮನೆಯಲ್ಲಿ ನಾವಿವತ್ತು ಗಿಜಾರ್ಡ್ ರೋಸ್ಟ್ ಮಾಡ್ತಾ ಇದ್ದೇವೆ. ನೀವ್ ಎಂತರಿ ಪಾತ್ರೆ ಹುಡುಕುದು? ನೀವು ಮಾಡ್ತಾ ಇರ್ಬೇಕಾದ್ರೆ ನಾನು ಇಲ್ಲಿ ಕೂತ್ಕೊಂಡು ನಿಮ್ಗೆ ಅಡ್ಡ ಆಗ್ತದಾ? ನಂಗೆ ಅಡ್ಡ ಆಗಲ್ಲ. ಆನಿಯನ್ ಕಟ್ ಮಾಡೋ ನಿಮ್ ಕಣ್ಣಲ್ಲಿ ನೀರು ಬರುತ್ತೆ. ನೀವು ಕಟ್ ಮಾಡಿ ಆಯ್ತಲ್ಲ. ಕೂತ್ಕೊಳ್ತೇನೆ. ನಾನೊಂದು ಸೋಡಾ ಸರ್ಬತ್ ಮಾಡ್ತೇನೆ ಇಡೆಯಲ್ಲಿ. ಬಾಬಾ, ನಿಂದು ಫೇವ್ರೆಟ್ ಡಿಶ್ ಯಾವುದು ಹೇಳು? ಯಾವ್ದ್ರಲ್ಲಿ? ಅಂದ್ರೆ ನಾನ್ ವೆಜ್ ಅಲ್ಲಿ ಹೇಳು. ನಾನ್ ವೆಜ್ ಅಲ್ಲಿ ನನ್ನ ಫೇವ್ರೆಟ್ ಪ್ರಾನ್ಸ್, ಆಮೇಲೆ ಚಿಕನ್. ನಾನ್ ವೆಜ್ ಎಲ್ಲ ಫೇವ್ರೇಟ್ ಅಲ್ಲ, ಮೋಸ್ಟ್ ಫೇವ್ರೇಟ್ ಹೇಳು. ಇಲ್ಲಿ ಇಡ್ಲಿಯಾ ಸ್ವಲ್ಪ ಹೊತ್ತು? ಮೋಸ್ಟ್ ಫೇವ್ರೇಟ್ ಅದೇ ಪೆರಿ ಪೆರಿ ಚಿಕನ್, ಮತ್ತೆ ನಾನು ಮಾಡಿರೋ ಎಲ್ಲ ಡಿಶ್. ಪೆರಿ ಪೆರಿ ಚಿಕನ್ ಮತ್ತೆ ನಾನು ಮಾಡುವ ಎಲ್ಲ ಡಿಶ್. ನೀನ್ ಮಾಡುವ ಎಲ್ಲ ಡಿಶ್. ಓಕೆ. ಈಗ ನಾನ್ ಮಾಡುವ ಡಿಶ್ ಅಲ್ಲಿ ಯಾವ್ದು ಇಷ್ಟ? ಈಗ ನಾಟಕ ಮಾಡಬೇಡ, ನಾನ್ ಮಾಡೋದು ಅಪರೂಪ ಅದೆಲ್ಲ ಬೇಡ, ಹೇಳು ಕರೆಕ್ಟ್ ಆಗಿ ನೀಟಾಗಿ ಹೇಳು. ಅಲ್ಲ, ಹೇಳಲಿಕ್ಕೆ 3 ಡಿಶ್ ತಿಂದಿದ್ದು. ಎಂತೆಲ್ಲ? ಒಂದು ಚಿಕನ್ ಕಬಾಬ್ ತಿಂದಿದ್ದೀನಿ, ಮತ್ತೆ ನಿಂದು ಎಗ್ ಏನೋ ಮಾಡ್ತೀಯಲ್ಲ, ಅದು ತಿಂದಿದ್ದೀನಿ. ಮತ್ತಿನ್ನೇನು ಕಾಗಿನಾ ಹೇಳುದು ಅದಕ್ಕೆ? ಮತ್ತೇನು ತಿಂದಂಗೆ ಗೊತ್ತಿಲ್ಲ. ಬಿರಿಯಾನಿ ತಿನ್ಲಿಲ್ಲ ಹಾಗಾದ್ರೆ? ಬಿರಿಯಾನಿ. ಓಕೆ. ನೀನು ಚಿಕನ್ ಪುಳಿ ಮುಂಚಿ, ಮತ್ತೆ ನಂದು ಚಿಕನ್ ಕರಿ, ಮತ್ತೆ ನಾನ್ ಮಾಡುವಂಥದ್ದು ಎಂತ ಹೇಳ್ತಾರೆ ಚಿಕನ್ ಬಿರಿಯಾನಿ, ಅದೆಲ್ಲ ತಿನ್ಲೇ ಇಲ್ಲ? ದೇವರಾಣೆ ತಿಂದಿಲ್ಲ. ಚಿಕನ್ ಬಿರಿಯಾನಿ ತಿಂದಿದ್ದೀನಿ, ಚಿಕನ್ ಪುಳಿ ಮುಂಚಿ ತಿನ್ಲಿಲ್ಲ? ಚಿಕನ್ ಪುಳಿ ಮುಂಚಿ ಇಲ್ಲ ತಿಂದಿಲ್ಲ. ದಾದೆ ಬಾಬೀರ್ ಸುಳ್ಳು ಬಂದ್ಬಿಟ್ಟು ಮುಂಚಲ್ಲ ಓಲಿಯಾ ಏತು ಸರಿ ತಿಂತಾರೆ ಮಾರ ಸಾಮಾನ್ ಜತ್ತದು ಯಾನೆ ಕಡೆದು ಕೊರ್ಪುಂಡ್ ಮಾರ ಬಾಬಾ ಪುಳಿ ಮುಂಚಿ ಏತು ಸರಿ. ಮೈ ಗುಡ್ನೆಸ್, ಸೀರಿಯಸ್ಲಿ ಓಲಿ ಇರ್ನ ಇಲ್ಲ ಮನ್ಪುದ ಇಜ್ಜಿ ಅನ್ ಮೂಲ ಮಲ್ತದ ಏತೋ ಸರಿ ಕೊರ್ತೆ ಇರೇಗ ಮುಂದೆ ಇಲ್ಲಾಡಿ ಇಜ್ಜಿ ಮೂಲುಡ್ದಿಲ್ಲ ನಮ್ಮ ಮಂದಿ ಜನ ಎಂತ ಲಾಟ್ ಬಿಡುದು ಗೊತ್ತುಂಟ. ಇಷ್ಟು ಹೈ ಲೆವೆಲ್ ಸುಳ್ಳುಗಾರ, ಮಾಡ್ತಾ ಇದ್ದೀನಿ. ಹೈ ಲೆವೆಲ್ ಸುಳ್ಳುಗಾರ. ಯು ಆರ್ ಪೋರ್ಟ್ರೇಯಿಂಗ್ ಟು ದ ಪಬ್ಲಿಕ್ ದಟ್ ಐ ಡೋಂಟ್ ಕುಕ್ ಓನ್ಲಿ. ಅದಕ್ಕೇನು ಪೋರ್ಟ್ರೇ ಮಾಡಕ್ಕೇನು? ದೆನ್ ನಿಂಗೆ ಆಗ್ತಾ ಇಲ್ಲ, ಟೈಮ್ ಇಲ್ಲ ಕುಕ್ ಮಾಡಕ್ಕೆ. ಎಂತ ಹೇಳ್ತೀವ? ನಂಗೆ ದೆನ್ ಬಿ ಹಾನೆಸ್ಟ್. ನೋ ಯು ಕುಕ್ ಅದೇ ಮಾಡಿ ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ. ಕ್ಯಾಮ್ರಾ ರೆಕಾರ್ಡಿಂಗ್ ಅಲ್ಲಿ ಉಂಟು. ನಂಗೆ ಇಲ್ಲಾದ್ರೆ ಹೊಡಿಲಿಕ್ಕೆ ಸೆಕೆಂಡ್ ಬೇಡ ಇವರನ್ನು. ಜಡ್ಜಿ ಬಿಡ್ತೇನೆ ಅಲ್ಲೇ, ಮಂಡೆ ಕುಟ್ಲಿಕ್ಕೆ ಉಂಟು ಮಗ. ಈಗ ಇದು ಜಿಂಜರ್ ಇವಾಗ ನಿಂಗೆ ಲಾಟ್ ಕೊಟ್ಟು ನಿಂಗೆ ನಾನು ಹೆಲ್ಪೇ ಮಾಡುದಿಲ್ಲ. ಈಗ ಇಲ್ಲಿ ಬಂದು ನೀನುಂಟಲ್ಲ, ನೀನು ಸುಳ್ಳುಗಾರ ನೀನು. ಮಾತಾಡ್ಲಿಕ್ಕೆ ಜಾಸ್ತಿ ಮಾತಾಡ್ಬೇಡ ನೀನು. ಸಾರಿ ಹೇಳು ನಂಗೆ ಎಲ್ಲರ ಮುಂದೆ. ಸಾರಿ ಹೇಳು. ಮಾತಾಡ್ಲಿಕ್ಕೆ ಬಿಡೋದಿದ್ದು ನಾನು ಹೇಗೆ ಸಾರಿ ಹೇಳು? ಸಾರಿ ಹೇಳು. ಇಲ್ಲಿ ಬಾ, ಇದನ್ನ ಇಟ್ಕೊಂಡ್ ಬಾ, ಇಲ್ಲಿ ಜಡ್ಜ್ಲಿ ಕೇಳಿದ್ಯಲ್ಲ, ಇಲ್ಲಿ ಬಾ. ಸಾರಿ ಹೇಳು ಅಷ್ಟೇ. ಅಷ್ಟು ಟೈಮ್ ಇಲ್ಲ ನಂಗೆ. ಹಾಗಾದ್ರೆ ಹೋಗು, ನಾನು ನಿಂಗೆ ಹೆಲ್ಪ್ ಮಾಡುದಿಲ್ಲ. ಹೋಗು ಡಬ್ಬೆಯಲ್ಲಿ ಹೋಗು ನೀನು. ಹೆಲ್ಪ್ ಮಾಡುದಿಲ್ಲ ನಾನು ನಿಂಗೆ. ಹೆಲ್ಪ್ ಇನ್ನು ಎಂತಕ್ಕೆ? ಏನು ಹೆಲ್ಪ್ ಮಾಡೋದಿನ್ನು? ಜಿಂಜರ್ ಸ್ವಲ್ಪ ಜಾಸ್ತಿ ಆಯ್ತಾ ಅಂತ. ನೀನೀಗ ಸಾರಿ ಹೇಳ್ತಿಲ್ಲ. ಒಂದು ಸಾರಿ ಹೇಳಲಿಕ್ಕೆ ಏನಲ್ಲ, ಹೇಳ್ದೆ ಅದು. ಹೇಳು ಅದು ಒಂದು ಸಾರಿ ಹೇಳಲಿಕ್ಕೆ ಏನು ಅಂತ ನೀನ್ ಹೇಳು. ನಾನು ಹೇಳಿದೆ, ಖಾಲಿ ಆ ವರ್ಡ್ ಮಾತ್ರ ಹೇಳು ಬೇಗ. ವರ್ಡ್ ಮಾತ್ರ? ನೀನ್ ಹಾಗೆ ಹೊಡೆದು ನನ್ನ ಹತ್ರ ಕೋಪ. ಹೇಳು. ಎಂತ ಹೇಳ್ಬೇಕು? ನೀನ್ ಸಾರಿ ಹೇಳು. ಸೆಕೆ ಆಗ್ತಿದೆ. ನೀನ್ ಹೇಳು, ಸಾರಿ ಹೇಳು ನೀನು ಫಸ್ಟ್. ಸಾರಿ. ಓಕೆ, ಸಮಾಧಾನ ಆಯ್ತು. ಓಕೆ, ಟೆಲ್ ಮೀ ವೈ ಗಾಟ್ ಸಾಲ್ಟ್. ಓಕೆ, ಟೇಸ್ಟಿಗೆ ತಕ್ಕಂಗೆ. ಹೌದು. ಆಗ ಮತ್ತೆ ಗ್ರೀನ್ ಚಿಲ್ಲಿ. ಓಕೆ, ಕರಿಬೇವು ಸೊಪ್ಪು.
ಓಕೆ. ಜಿಂಜರ್, ಕರಿ ಮಸಾಲಪ್ಪ. ಜಿಂಜರ್ ಮತ್ತು ಗಾರ್ಲಿಕ್, ಓಕೆ ಆನಿಯನ್, ಓಕೆ. ಟೊಮೆಟೊ. ಟೊಮೆಟೊ ನಿಂಗೆ ತುಂಬಾ ಇಷ್ಟ ಅಲ್ಲ, ಅದಕ್ಕೆ ಹಾಕ್ತೀನಿ ಎಲ್ಲಾನು. ನಾನು ಹೇಳಲಿಕ್ಕಿದ್ದೆ ಆಗ ನೀವು ಒಂದೇ ಟೊಮೆಟೊ ಕಟ್ ಮಾಡಿದ್ದು ಅಂತ ಹೇಳಿದಲ್ಲ, ಡನ್. ನಾನು ಹೇಳಲಿಕ್ಕಿದ್ದೆ ನನಗೆ ಜಾಸ್ತಿ. ಆ್ಯಂಡ್ ಮೈ ಮಸಾಲ ಯಾವುದೆಲ್ಲ ಇದೆಂತ ಹೇಳಿ. 2 ಸ್ಪೂನ್. ಇಟ್ಸ್ ಮೈ ಮಸಾಲ. ನಿಮ್ಮದು ಲೈಕ್ ಮಸಾಲ ನಮ್ದೊಂದು ಬೇರೆ ನೀವು ಮಿಕ್ಸ್ ಮಾಡಿರೋಂಥದ್ದಾ? ಅಲ್ಲ, ಮತ್ತೆ ನೀವು ರೆಡಿ ಮಾಡ್ಕೊಂಡಿರುವಂಥದ್ದು. ಹಾಗಾದ್ರೆ ಬಾಬಾ ಈಗ ಆ ಮಸಾಲ ಈಗ ಬೇಕಲ್ಲ, ನೀನ್ ಅದೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಆಗಿ ಇಟ್ರೆ ಈಗ ನಾನ್ ಪಾಪ ಜನರಿಗೆ ಹೇಗೆ ಗೊತ್ತಾಗ್ತದಲ್ಲ? ಬೇಕಾದವರು ಕಾಂಟ್ಯಾಕ್ಟ್ ಮಾಡ್ಲಿ, ಸೀಕ್ರೆಟ್. ಓಹೋ, ಅಲ್ಲೇ ಬಿಸ್ನೆಸ್ ನಿನ್ನದು ಅಲ್ಲ? ಐ ಕ್ಯಾನ್ ಶೇರ್ ವಿತ್ ದೆಮ್. ಇದು ಲೈಮ್ ಆಗ್ತಾ ಇದೀನಿ ಲಾಸ್ಟ್ಗೆ. ಡನ್. ಮಿಕ್ಸ್ ಇಟ್ ವೆಲ್. ಓಕೆ. ನಂಗೆ ಹಸಿವಾಗ್ತಾ ಉಂಟು, ಮುಕ್ಕಾಲು ವರ್ಷ ನಂಗೆ ಪರಿಮಳಕ್ಕೆ ಹಸಿವಾಗ್ತಾ ಉಂಟು. ಮಿಕ್ಸ್ ಇಟ್ ಮಿಕ್ಸ್ ಇಟ್ ಮಿಕ್ಸ್ ಇಟ್ ಮಿಕ್ಸ್ ಇಟ್ ಮಿಕ್ಸ್ ಇಟ್. ಚರ್ಮದಿ ತರ ಮಿಕ್ಸ್ ಮಾಡಿಬಿಟ್ಟು ಕೀಪ್ ಇಟ್ ಫಾರ್ ಹಾಫ್ ಆನ್ ಅವರ್. ಈಗ ಪುನಃ ಹಾಫ್ ಆನ್ ಅವರ್ ಕಾಯ್ಬೇಕಾ? ಯಾರಿಗೆ ಯಾವುದ್ರಲ್ಲಿ ಪೇಷನ್ಸ್ ಉಂಟು ಇಲ್ಲ ಅಂತ ಗೊತ್ತಿಲ್ಲ, ಆದ್ರೆ ಈ ಮ್ಯಾರಿನೇಷನ್ ಅಲ್ಲಿ ಸಖತ್ ಪೇಷನ್ಸ್ ಬೇಕು ಮಾರೆ, ಅಲ್ಲ ಬಾಬಾ? ಇದೆ. ಆಯ್ತು, ಆಮೇಲೆ ಸಿಗೋಣ ಹಾಫ್ ಆನ್ ಅವರ್ ನಂತರ. ಮ್ಯಾರಿನೇಷನ್ ಟೈಮ್ ಆಗ್ಬಿಟ್ಟು. ಇನ್ನು ಎಂತ ಮಾಡ್ಲಿಕ್ಕೆ ಉಂಟು ಬಾಬಾ? ಇನ್ನು ನಿಂಗೆ ಕುಕಿಂಗ್ ಮಾಡ್ಲಿಕ್ಕಿಲ್ವಾ? ಈಗ ನೋಡು, ಒಂದು ಡ್ರೈ ಡಿಶ್ ಆಯ್ತು, ಹೌದಾ? ಇನ್ನೊಂದು ನೀನು ರೋಸ್ಟ್ ಅಂತ ಹೇಳಿದ್ದು. ಅದೇ ನಾನು ರೋಸ್ಟ್ ನ ಸ್ವಲ್ಪ ಗ್ರೇವಿ ಮಾಡ್ತಾ ಇದ್ದೀನಿ. ಇನ್ನಷ್ಟು ಸ್ವಲ್ಪ ಗ್ರೇವಿ ಆಗಿಯಾ? ರೈಸ್ ಜೊತೆ ಮ್ಯಾಚ್ ಆಗ್ಲಿಕ್ಕೆ? ಅಯ್ಯೋ, ನಾನು ರೈಸ್ ಇಡ್ಲೇ ಇಲ್ಲಲ್ಲ ಬಾಬಾ. ಮತ್ತೆ ರೈಸ್ ಇಡು. ನಾನು ರೈಸ್ ಇಡ್ತೇನೆ ರಪ್ಪ. ಕ್ವಿಕ್ ಒಂದು ಹೋಮ್ ಟೂರ್ ಕೊಡ್ತೇನೆ ನಾನು. ಸೊ ಬೆಳಗ್ಗೆ ಇದ್ದಿದ್ರೆ ನಾನು ನಿಮ್ಗೆ ಹೊರಗೆಲ್ಲ ತೋರಿಸ್ತಾ ಇದ್ದೆ. ಓಕೆ, ದಿಸ್ ಇಸ್ ದಿ ಮೇನ್ ಎಂಟ್ರೆನ್ಸ್. ಇಲ್ಲಿಂದ ಎಂಟರ್ ಆಗುವಂಥದ್ದು. ಇದು ನಮ್ದು ಹಾಲ್, ಅದು ನಮ್ದು ಓಪನ್ ಕಿಚನ್. ಇಲ್ಲಿ ಎಂತೆಲ್ಲ ಡೆಕೋ ಉಂಟಲ್ಲ, ಇದೆಲ್ಲ ಡೆಕೋ ನನ್ನ ಹಸ್ಬೆಂಡ್ ಮಾಡಿದೆ ಆಯ್ತಾ. ಎಲ್ಲ ಎಂಟೈರ್ ಇಂಟೀರಿಯರ್ ನಮ್ಮ ಮನೆಯದ್ದು ನನ್ನ ಹಸ್ಬೆಂಡ್ ಮಾಡಿದ್ದು, ಮತ್ತೆ ಅವರ ಫ್ರೆಂಡ್ ಸೇರಿ ಮಾಡಿರುವಂಥದ್ದು. ಸೊ ಯಾ, ದಟ್ಸ್ ದ ಲಿವಿಂಗ್ ಏರಿಯಾ. ಇದು ಕಿಚನ್. ಇಲ್ಲಿ ಎಲ್ಲ ಅಡಿಗೆದು ತಯಾರಿ ನಡೀತಾ ಉಂಟು. ಸೊ ಯಾ, ಒನ್ ವಿ ಮೂವ್ ಅಹೆಡ್, ಇಲ್ಲಿ ಲೆಫ್ಟಿಗೆ ನಮ್ಮ ರೂಮ್ ಇರೋದು. ಸೊ ದಿಸ್ ಸ್ವಲ್ಪ ಮೆಸ್ಸಪ್ ಉಂಟು, ಅಂದ್ರೆ ಈಗ ಶಾಪಿಂಗ್ ಮಾಡಿ ಎಲ್ಲ ಬಂದದಲ್ಲ, ಸೊ ಹಾಗಾಗಿ ದಿಸ್ ಎಂಟೈರ್ ಥಿಂಗ್ ಮೈ ಹಸ್ಬೆಂಡ್ ಡಿಡ್. ಇಲ್ಲೆಲ್ಲ ಮೆಸ್ಸಪ್ ಉಂಟಾಯ್ತಾ, ಇಗ್ನೋರ್ ಮಾಡಿ ಪ್ಲೀಸ್, ಈಗ ಸದ್ಯಕ್ಕೆ ಇಗ್ನೋರ್ ಮಾಡಿ. ಸೊ ಇದೆಲ್ಲ ಡೆಕೋ ಮಾಡಿದ್ದು ಸಣ್ಣ. ಯಾ, ದಟ್ಸ್ ಅ ವಾಶ್ರೂಮ್. ಆ್ಯಂಡ್ ಇಲ್ಲಿ ಇನ್ನೊಂದು ಕಾಮನ್ ವಾಶ್ರೂಮ್. ಇದು ಇನ್ನೊಂದು ರೂಮ್. ಇದು ನನ್ನ ಅತ್ತೆದು ರೂಮ್ ಆ್ಯಕ್ಚುಲಿ. ಶಿ isn't here, so ಸ್ವಲ್ಪ ಇದು ಸಹ ಸ್ವಲ್ಪ ಮೆಸ್ಸಪ್ ಆಗಿವೆ ಉಂಟು. Let's go. ಮತ್ತೆ ಹೊರಗೆ ಆ್ಯಕ್ಚುಲಿ ಚಂದ ಉಂಟು ಬ್ಯಾಲ್ಕನಿ. ಇದು ನಮ್ಮದು ಬೇಬಿ ಲಿಯೋ, ಸೇ ಹಾಯ್. ಅವಾಗೆಂತದಿಲ್ಲ, ಹಾಗೆ ಸ್ವಲ್ಪ ಒಂಚೂರು ಮೂಡಿ, ಅಂದರೆ ಪಾಪ ನಿದ್ದೆ ಬರ್ತಾ ಉಂಟು ಅವನಿಗೆ, ಹಾಗೆ. ಸೊ ನಾವು ಬಾಬಾ ಇಲ್ಲಿದೆ, ಎಲ್ಲಿ ಉಂಟು ನನಗೆ ಸ್ವಲ್ಪ ಎಂತ ಗೊತ್ತು, ನನಗೆ ಸ್ವಿಚ್ ಬೋರ್ಡ್ ಎಲ್ಲ ಕನ್ಫ್ಯೂಷನ್ ಆಯ್ತು, ಯಾವ್ದು ನನಗೆ ಬರ್ದಿಟ್ಟದು ನೋಡಿದೆ, ಅದು ಸಹ ಮಾಜಿದೆ. ಇವರು ಬರ್ದಿಟ್ಟ ಸ್ಟೈಲಲ್ಲಿ ಎಲ್ಲ ಮಾಜಿ ಹೋಗಿದೆ. ನಾನು ಲೈಟ್ ಹಾಕ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೇನೆ, ನನಗೆ ಯಾವ ಲೈಟ್ ಅಂತ ಗೊತ್ತಾಗ್ತಾ ಇಲ್ಲ ಮಾರೆ. ನಾವೊಂದು ಪೆದ್ದಿ, ಎಲ್ಲ ಲೈಟ್ ಹಾಕಿ ಬಿಡುವ ಆಚೆ ನೋಡಿ. ಸಿ, ದ್ಯಾಟ್ಸ್ ಎಕ್ಸಾಕ್ಟ್ಲಿ ದಿ ಎಂಟ್ರೆನ್ಸ್. ಅಲ್ಲಿ ತನಕ ಹೋಗುದಿಲ್ಲ, ಕತ್ತಲಾಯ್ತಲ್ಲ, ನಾನು ಹೋಗುದಿಲ್ಲ. ಓಕೆ, ಇದು ದಿಸ್ ಇಸ್ ಈ ವೆರಾಂಡಾ. ಆಮೇಲೆ ಇದೆಂತ, ಇದು ನಮ್ಮದು ಜಾಲು ಕಂಪೌಂಡು ಆಯಿತಾ. ಆ್ಯಕ್ಚುಲಿ ನಮ್ಮದು ಮನೆಯಲ್ಲಿ 3 ಡಾಗ್ಸ್ ಇತ್ತು, 2 ರಾಟ್ ವೆಲ್ಲರ್, ಒಂದು ಬೆಲ್ಜಿಯಂ ಶೆಪರ್ಡ್. ಯು ಜಸ್ಟ್ ಸ್ಲೀಪಿಂಗ್ ಹಿಯರ್, ಯು ಜಸ್ಟ್ ಮೆಟ್ ಅಲ್ವಾ. ಆ್ಯಕ್ಚುಲಿ ನಂದು ಟ್ರಾಯ್ ಮತ್ತು ವಿಸ್ಕಿದು ತೀರಿ ಹೋದರು. ವಿಸ್ಕಿ ಫಸ್ಟ್ ತೀರಿ ಹೋದದ್ದು. ಅವಳು ಹುಡುಗಿ ರಾಟ್ ವೈಲರ್, ಫೀಮೇಲ್. ಸೊ ಅವಳು ಅಂದರೆ ಎಂತಾಯಿತು ಗೊತ್ತುಂಟಾ, ಅವಳಿಗೆ ಸ್ವಲ್ಪ ಇಶ್ಯೂಸ್ ಇತ್ತು, ಹೆಲ್ತ್ ಇಶ್ಯೂಸ್. ಆ್ಯಂಡ್ ಶಿ ಲಿವ್ಡ್ ಫಾರ್ ಗುಡ್ 13 to 14 years ತನಕ. ಆ್ಯಂಡ್ ಜಸ್ಟ್ ಟೂ ಡೇಸ್ ಬ್ಯಾಕ್ ನಂದು ಟ್ರಾಯ್ ತೀರ್ ಹೋದ. ಟ್ರಾಯ್ಗೆ ಕ್ಯಾನ್ಸರ್ ಲಾಸ್ಟ್ ಸ್ಟೇಜ್ ಇತ್ತು. ಸೊ ದ್ಯಾಟ್ಸ್ ಹೌ. ಇಲ್ಲದಿದ್ದರೆ ಯೂಶ್ವಲಿ ಉಂಟಲ್ಲ, ಟ್ರಾಯ್ ಸಹ ಲಿಯೋ ಸಹ ಒಟ್ಟಿಗೆ ಮಲಗುದು.
ಈಗ ಶೆಕೆ ಅಲ್ಲ ಪಾಪ, ಅದಕ್ಕೆ ಕೂಲ್ ಆಗ್ಲಿಕ್ಕೆ ಅವರು ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಬಂದು ಮಲಗ್ತಾರೆ. ಯೂಶುವಲ್ ಆಗಿ ನಾವು ಅವರನ್ನು ಹೊರಗೆವೇ ಆಟ ಆಡ್ಲಿಕ್ಕೆ ಬಿಡುದು, ಬಟ್ ನೈಟ್ ದೇ ಕಮ್ ಅಂಡ್ ಸ್ಲೀಪ್ ಅಲ್ ಬಿಟ್ ಹಿಯರ್. ಜಾಸ್ತಿ ಒಳಗೆ ಇರಿಸ್ಕೊಳ್ಳೋದಿಲ್ಲ. ಇನ್ನು ಆಚೆ ಸೈಡಲ್ಲಿ ನಾನು ಎಂಟ್ರೆನ್ಸ್ ತೋರಿಸಿದ್ದಲ್ಲ, ಇನ್ನೊಂದು ಸೈಡಲ್ಲಿ ಒಂದು ಏರಿಯಾ ಉಂಟಲ್ಲ, ಅಲ್ಲಿ ಫ್ಯಾನ್ ಹಾಕಿದ್ದೇವೆ, ಅದು ಡಾಗಿಗೆ ಅಂತಾರೆ ಹಾಕಿದ್ದು. ಸೊ ದೇ ಸ್ಲೀಪ್ ದೇರ್. ಸೊ ಯಾ, ಐ ಥಿಂಕ್ ಸುಶಾಂತ್ ಇಸ್ ಆಲ್ ಸೆಟ್ ಅಂಡ್ ರೆಡಿ. ನಂಗೆ ಬೈತಾ ಇದ್ದಾರೆ ಇನ್ನೊಮ್ಮೆ ಬಾರ ಅಂತ ಹೇಳಿ. ನಿಲ್ಲಿ, ಅವರದ್ದು ಈಗ ಇನ್ನು ಅವರದಾಯ್ತು. 2 ವಿಸಿಲ್ ಆಗ್ಲಿ, ಮತ್ತೆ ಆಫ್ ಮಾಡಿ. ಆಫ್ ಮಾಡಿ. ಹಾ ಬಾಬಾ, ಇದೆಲ್ಲ ಫ್ರಿಜ್ ಅಲ್ಲಿ ಇಡಂತೆ. ಅದನ್ನ ಇಡ್ತೇನೆ, ಕೊಡು. ತವಾ ಇಟ್ಟಿದ್ದೀನಿ, ತವಾ ಫ್ರೈಗೆ. ಓಕೆ. ಅಲ್ಲ ಬಾಬಾ, ನೀನು ಆನಿಯನ್ ಎಲ್ಲ ಕಟ್ ಮಾಡ್ತೀಯಲ್ಲ, ಆಗ ನಿಂಗೆ ಕಣ್ಣಲ್ಲಿ ನೀರು ಬರೋದಿಲ್ಲ? ಇಲ್ಲ, ಅದು ಅಭ್ಯಾಸ ಆಗಿ ನಾಯಿ ಮಾರೆ, ಯಾಕೆಯಾ? ಅಭ್ಯಾಸ ಆಗಿ ಹೋಗಿದೆ ನಂಗೆ. ನೀನ್ ಹಂಗೆ ಟಾಂಟ್ ಇಡ್ತೀನಿ ಅಂತ ಅನ್ಕೊಂಡೆ. ಅದು ನಿನ್ ಮನ್ಸು, ನಿಂಗೆ ಗೊತ್ತಾಯ್ತು. ನಾನು ಅನ್ಕೊಂಡೆ ಅಲ್ಲಿ ತನಕ ಟಾಂಟ್ ಇಡ್ತೀನಿ. ನಾನು ಆಕ್ಚುಲಿ ಸೀರಿಯಸ್ ಆಗಿ ಹೇಳಿದ್ದು. ಎಂತ ಅಂದ್ರೆ ನಿಂಗೆ ಅಭ್ಯಾಸ ಆಗಿದೆ ಕಟ್ ಮಾಡಿ ಮಾಡಿ. ಲಿಟ್ರಲಿ ಐ ಮೀನ್ ಹಾಗೆ ಹೇಳುದಲ್ಲ, ನಾನ್ ಕುಕಿಂಗ್ ಮಾಡ್ತೇನೆ, ಬಟ್ ನೀವು ಜಾಸ್ತಿಯೇ ಮಾಡುದು, ಒಪ್ತೇನೆ ನಾನು. ಅಲ್ಲ ಹೌದು. ಇನ್ನು ಮಾತ್ರ ರಿಯಾಕ್ಷನ್ ಚಂದ ಇಲ್ಲ. ಯಾರು? ನಾನು ಅನ್ಕೊಂಡೆ ನೀನ್ ತಿರುಗಿ ಒಮ್ಮೆ ನೋಡಿ ನಾನು ಸ್ಮೈಲ್ ಮಾಡ್ತೆ, ಅಟ್ಲೀಸ್ಟ್ ನಿಂಗೆ ಖುಷಿ ಆಗ್ತದೆ ನಾನು ಸತ್ಯ ಒಪ್ಕೊಂಡೆ ಅಂತ ಹೇಳಿ. ಆದ್ರೆ ನಿನ್ನ ಅದು ನಾಟಕ ಉಂಟಲ್ಲ, ನಂಗೆ ಹೊಟ್ಟೆ ಹಸಿತಾ ಇದೆ. ಹೇಗಿದೆ ತವಾ ಫ್ರೈ? ಬಾಬಾ ಈ ಥಿಂಕ್ ಒಂಜಿ ಸೋಡಾ ಸರ್ಬತ್ ಬೋಡತೆ. ಇದೊಂದು 10 ಮಿನಿಟ್ಸ್ ಆಯ್ತಾ ಇದಷ್ಟು ಫ್ರೈ. ನಂಗೆ ಈಗ ಉಂಟಲ್ಲ ಸೋಡಾ ಸರ್ಬತ್, ನಂಗುಂಟು ಬಾಬು. ಹಾ ನಂಗೆ ಇದು ತುಂಬಾ ಇಷ್ಟ ಆಯ್ತಾ. ಸೋಲ್ ಫಿಶ್ ಅಲ್ಲ ಇದಕ್ಕೆ ಕೇಳುದು? ಸೋಲ್ ಫಿಶ್ ನಂಗೆ ತುಂಬಾ ಇಷ್ಟ, ನಂದು ಫೇವರೇಟ್ ಆಯ್ತಾ. ಈಗ ನಾನು ಇದಂತ ತಿಂತ, ನಂಗೆ ಹಸುವಾಗಿದೆ. ಬಾಬಾ ನೋಡಿ, ಇದೆಂತಕ್ಕೆ ನೀವು ಚಿಕನ್ ನಾಳೆಗೆ ಹೇಳಿದ್ರಲ್ಲ, ನಂಗೆ ಸೋಡಾ ಸರ್ಬತ್ ಬೇಕು. ನಾನು ಸೋಡಾ ಸರ್ಬತ್ ಮಾಡ್ತೇನೆ. ಎಂತ ಕಟ್ ಮಾಡುದು ನೀವು? ನಂಗೆ ಎಂತ ಈಗ ಎಂತ ಬಾಬಾ? ಯಾವುದು? ನಿಮ್ದು? ಓ, ತವಾ ರೆಡಿ ಆಯ್ತಾ? ಸೂಪರ್. ಈಗ ಎಲ್ಲ ಆಗಿ ಕ್ಲೀನಿಂಗ್ ನಂದಲ್ಲ. ಓಕೆ, ಈಗ ಎಂತ ಮಾಡ್ಲಿಕ್ಕೆ ಹೊರಟಿದ್ದೀರಿ ಬಾಬಾ? ಏನಿಲ್ಲ, ಯಾಕೆ? ಓ, ನೀವು ರೆಡಿ ಮಾಡುದು ಅಂದ್ರೆ ಇದಕ್ಕೆ ಎಂತ ಹೇಳ್ತಾರೆ? ಮ್ಯಾರಿನೇಟೇ ಬರ್ತದೆ, ಡೆಕೋ. ಚಿಕನ್ ಸಲಾಡ್ಸ್ ಡೆಕೋ ಮಾಡುದಲ್ಲ ನೀವು? ಫುಡ್ ಡೆಕೋ? ಡೆಕೋ ಅಲ್ಲ, ಡೆಕೋನೇ ಮತ್ತೆ ವಾಟೆವರ್. ಬೇಕು. ಓ ವಾವ್, ಎಂತ ಇದಿಷ್ಟು ಚಂದ ಕಟ್ ಮಾಡಿದ್ದು ಬಾಬಾ? ಹೇಗೆ ಕಟ್ ಮಾಡಿದ್ದು ಹೀಗೆ? ಇಲ್ಲ, ನೀವು ಹೇಗೆ ಕಟ್ ಮಾಡಿ ಎಂತ ಬಾಬಾ? ಅದೇ ಅವೇನ್ ಚಂಚ ಕಟ್ಟಾಯಿನಿ ಕಟ್ ಮಾಡಿದ್ ನಾನು. ಚಕ್ರ ಸೋ ಪ್ರಿಟಿ. ನಾನು ಬೈದವೆ, ನಾನು ಇಡೆಯಲ್ಲಿ ಒಂದು ಜಲ್ಜೀರಾ ಮಾಡಿದೆ ನೋಡಿ. ನನಗೆ ಫೇವ್ರೇಟ್, ಹಾಗೆ ನಾನು ಮಾಡಿದ್ದು. ಸೊ ಲಿಯೋ ಗಟ್ಟಿ ಚಾಚಿ ಪಾಪಚ್ಚಿ. ಎಂತ ಈಗ ನೆಕ್ಸ್ಟ್ ಹೇಳಿ? ಏನು? ಗಿಜಾರ್ಡ್ ರೋಸ್ಟ್. ಸೊ ಮಾಡುವ ವಿಧಾನ ಎಂತೆಲ್ಲ ಹಾಕಿದ್ರಿ ಸ್ಟಾರ್ಟಿಂಗ್? ಕೊಕೊನಟ್ ಆಯಿಲ್ ಹಾಕಿದ್ದೀನಿ. ಓಕೆ. ಕೋರಿಯಂಡರ್ ಅಲ್ಲ, ಇದು ಕರಿ ಲೀಫ್. ಓಕೆ. ಕನ್ಫ್ಯೂಸ್ ಆಗ್ತಾ ಇರುತ್ತೆ ಯಾವಾಗ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಅವ್ರಿಗೆ ಅದಕ್ಕೆ ಬೇಸರ ಆಗಲ್ಲ ತಾನೆ? ಯಾರಿಗೆ ಬೇಸರ ಆಗುದು? ಕೋರಿಯಂಡರ್ ಇದಕ್ಕೆ ಕಡಿಪತ್ತಕ್ಕೆ ನನ್ನ ಹೆಸರೇ ಬರಲ್ಲ ಅಂತ. ಏನ್ ತೊಂದ್ರೆ ಇಲ್ಲ ಅಂತೆ, ನಿಮ್ಗೆ ಮಾಫಿ ಅಂತೆ. ಯಮಿ, ಒಳ್ಳೆ ಫ್ರೇಗ್ನೆನ್ಸ್ ಬರ್ತಾ ಉಂಟು ಸರ್. ಬ್ರೌನ್ ಆಗುವ ತನಕ ಫ್ರೈ ಮಾಡಬೇಕು. ಅಲ್ಲ, ರೋಸ್ಟ್ಗೆ ನಾವು ಡ್ರೈ ಚಿಲ್ಲಿ ಹಾಕುವ, ಚೆನ್ನಾಗಾಗ್ಬೋದು. ಮ್ಯಾರಿನೇಟ್ ಮಾಡಿರೋ ಚಿಕನ್ ಹಾಕ್ತಾ ಇದ್ದೀನಿ. ಮಸಾಲ ಹಾಕ್ಬಿಡಿ, 1.5-2 ಸ್ಪೂನ್. ಹಲ್ದಿ,
ಅಲ್ಲ ಬಾಬಾ, ಹಾ ಫಸ್ಟ್ ಒನ್ ಮಾಡಿದ್ರಲ್ಲ ನೀವು, ಯಾವ್ದು? ಚಿಕನ್ ತವಾ, ಕರೆಕ್ಟ್? ಹಾ ಚಿಕನ್ ತವಾ. ಅದಕ್ಕೆ ಖಾರ ಎಷ್ಟು ಹಾಕಿದ್ರಿ ನೀವು ಫಸ್ಟ್ ಅದು ಹೇಳಿ. ನಾಳೆ ಬೆಳಿಗ್ಗೆ ನಿನ್ನ ಕಿರ್ಚು ಕೇಳುವಷ್ಟು ಖಾರ ಹಾಕಿದ್ದೀನಿ. ಕಿರ್ಚು ಕೇಳುವಷ್ಟು ಜಾಸ್ತಿ ಹಾಕಿದ್ದೀರಾ? ಇಲ್ಲಪ್ಪ, ನೀನು ಮತ್ತೆ? ತಿನ್ನು ನೋಡು. ರೆಸಿಪಿಯಲ್ಲಿ ಇದ್ದಷ್ಟೇ ಹಾಕಿದಲ್ಲ. ನಾನ್ ರೆಸಿಪಿ ಎಲ್ಲ ನೋಡಲ್ಲಪ್ಪ, ನಂಗೆ ಏನ್ ಮನ್ಸಲ್ಲಿ ಬರುತ್ತೆ ಅದು ನಾನು ಹಾಕು. ಅಲ್ಲೇ ಕಷ್ಟ ಅದು. ಈ ಮನಸ್ಸಿದು ಕೇಳಿ ಮಾಡ್ತಾರಲ್ಲ. ಅಲ್ಲ, ಮತ್ತೆ ಅಡಿಗೆ ಮಾಡುವಾಗ ನಡುವಲ್ಲಿ ಏನಕ್ಕೆ ಅಧಿಕ ಪ್ರಸಂಗ? ನಿಮ್ಮ ಮನಸ್ಸು ಮಾನಸಿಕ, ಗೊತ್ತಾಯ್ತಾ? ಮಾನಸಿಕ ಮಾಡೋದು ನೀನು ಬಂದ್ಬಿಟ್ಟು. ಇದೇನಿದು ರೈಸ್ ಇದೆಲ್ಲ? ಅದೊಳಗಿರ್ತೇನೆ, ನಾನು ಒಳಗಿರ್ತೇನೆ. ಆದ್ರೆ ಎಂತ ಹೇಳು ಬಾಬಾ, ನಿನ್ನ ಜೊತೆ ಅಡಿಗೆ ಮಾಡೋದು ಎಲ್ಲ ಸ್ವಲ್ಪ ರೊಮ್ಯಾಂಟಿಕ್ ಅಲ್ಲ? ಹೌದಪ್ಪ, ಹೌದೌದು. ಕಿಚನ್ ಅಡಿಗೆ ಮಾಡುವಾಗ ಹೆಲ್ಪ್ ಮಾಡೋದು ರೊಮ್ಯಾಂಟಿಕ್. ಎಕ್ಸ್ಕ್ಯೂಸ್ ಮೀ, ನಾನು ಅನ್ನ ಇಟ್ಟಿದ್ದೇನೆ ಕುಕ್ಕರಲ್ಲಿ ಬೇಯಿಸ್ಲಿಕ್ಕೆ. ಹೆಲ್ಪಿಂಗ್ ಹ್ಯಾಂಡ್ ನಂದು, ಗೊತ್ತಾಯ್ತಾ? ಹಲೋ ಮಾಂಕಿ. ಅನ್ನ ಇಡುದೇನು ಕಷ್ಟ ಇಲ್ಲ. ಮತ್ತೆ ಈಗ ಎಂತೆಲ್ಲ ಮಾಡ್ಬೇಕು ಮತ್ತೆ? ಲಾಲಿಪಾಪ್ ಬೇಕು ನೀನು? ನಂಗೆ ಬೇಡ. ಇದು ಮುಖ ನೋಡಂತೆ ನಿನ್ನ ತರನೇ ಉಂಟು. ಇಲ್ಲಿ ತೋರಿಸುವ ಕೊಡಂತೆ ಒಮ್ಮೆ. ಇದು ನಾವೆಲ್ಲಿಂದ ತಂದದ್ದು ಬಾಬಾ? ಹೊನ್ನಾವರಿಂದಲ್ಲ? ನೋಡಿ, ಭಟ್ಕಳಿಂದ ನಾ ತಗೊಂಬಂದದ್ದು. ಇದು ಚಂದ ಉಂಟು ನೋಡಿ ಅಂತೆ, ಚಾಕಿ. ಹೀಗೆ ಒಂದೊಂದು ಸ್ಮೈಲಿ ಆಯ್ತು ಇದರಲ್ಲಿ. ವೆರಿ ಕ್ಯೂಟ್. ಆಕ್ಚುಲಿ ತುಂಬಾ ಇತ್ತು ನೋಡಿ, ತುಂಬಾ ಇತ್ತಾಯ್ತಾ, ಒಂದೊಂದಿತ್ತು ಚಂದ ಚಂದದಿತ್ತು. ನಾನು ಅದು ವ್ಲಾಗ್ ಮಾಡಿ ತೋರಿಸಿ ತಿನ್ಬೇಕು ಅಂತ ಇದ್ದೆ, ಲೈಕ್ ಟೇಸ್ಟ್ ನೋಡ್ಬೇಕು ಅಂತ. ಬಟ್ ನಾವು ತಿಂದು ಬ್ಲಾಗ್ ಮಾಡಿ ಅಲ್ಲ ಅದು ನಾವು ತಿಂದಾಯ್ತು, ಮತ್ತೆ ವ್ಲಾಗ್ ಎಲ್ಲಿಂದ? ಸಿ, ಇಟ್ಸ್ ವೆರಿ ಪ್ರಿಟಿ. ಮತ್ತೆ ಸಣ್ಣದುಂಟಲ್ಲ, ಅದು ನಿಮ್ಗೆ ಗೊತ್ತುಂಟಲ್ಲ, ಅವರು ಕಾಯುದಿಲ್ಲ. ಆಕ್ಚುಲಿ ಇವತ್ತು ದಿವಸ ವ್ಲಾಗ್ ಆಗ್ತಿರ್ಲಿಲ್ಲ, ನಾನು ಚೊರೆ ಮಾಡಿದ್ದು ಅಲ್ಲ. ಯಾವ್ದಕ್ಕೆ? ಇವತ್ತಿದ್ದು ವ್ಲಾಗ್ ಮಾಡ್ಲಿಕ್ಕೆ ನಾನು ಚೊರೆ ಮಾಡಿದ್ದಲ್ಲ. ನೀನ್ ಯಾವಾಗ ಚೊರೆ ಮಾಡುದಿಲ್ಲ? ಐ ನ್ಯೂ ಇಟ್. ಆಕ್ಚುಲಿ ಇದು ನನಗೆ 100% ಗೊತ್ತಿತ್ತು. ಚೊರೆ ಮಾಡೋದು ದಿವಸ ಇದೆಯಾ? ಹೋಗ ನಿಂಗೆ ನಂಜಿ. ಮತ್ತೆಂತ ಯಾಮಿ ಅಡಿಗೆ ರೆಡಿಯಾಗಿದೆ. ಇಲ್ಲಿ ನೋಡಿ, ಇಲ್ಲಿ ಫುಲ್ ಸೆಟ್. ಇನ್ನು ತಿನ್ನೋದು ಮಾತ್ರ ಬಾಕಿ. ಸೊ ಇದು ದೋಸೆ ನನ್ನ ಉಷಾಂಟಿ ಮಾಡಿಕೊಟ್ಟದ್ದು. ಅದರ ಜೊತೆ ಇಲ್ಲಿ ಗಿಜಾರ್ಡ್ ರೋಸ್ಟ್ ಉಂಟು, ಗ್ರೇವಿ ಟೈಪ್. ಇದು ಅನ್ನಕ್ಕೆ ಸುಟ್ಟಾಗೆ ಮಾಡಿದ್ದು. ಮತ್ತು ಇಲ್ಲಿ ನಂಗೆ ಫ್ರೈ ಉಂಟು, ಮತ್ತು ಇಲ್ಲಿ ಉಂಟು ಡ್ರೈ ಗಿಜಾರ್ಡ್ ರೋಸ್ಟ್. ತುಂಬ ಯಮ್ಮಿ ಕಾಣ್ತಾ ಉಂಟು. ನಾವು ಇಲ್ಲಿ ಉಂಟು ನಮಗೆ ಚಿಕನ್ ತವಾ. ಆ್ಯಂಡ್ ದೆನ್ ಕಮ್ಸ್ ಮರ್ವಾಯ್ ಸುಕ್ಕ. ಒಂದು ರಿಕ್ವೆಸ್ಟ್, ನೀವು ಲಾಸ್ಟ್ ಟೈಮ್ ಕುಲ್ಕಿ ಶರ್ಬತ್ ಅಲ್ಲಿ ವೆರೈಟೀಸ್ ಮಾಡಿ ತೋರಿಸಿದ್ವಿ, ನೆನ್ಪುಂಟಾ? ವಿಚ್ ಇಸ್ ನಾಟ್ ಇವನ್ ಇನ್ ದ ಮಾರ್ಕೆಟ್. ಎಂತೆಲ್ಲ ವಿಚಿತ್ರ ಮಾಡಿದ್ದೀರಿ. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಒಂದು 5 to 6 ವೆರೈಟೀಸ್ ಆಫ್ ಕುಲ್ಕಿ ಶರ್ಬತ್ ವಿಚ್ ಇಸ್ ನಾಟ್ ಇನ್ ದ ಮಾರ್ಕೆಟ್ ಮಾಡುವ. ನೀವೆಂತೆಲ್ಲ ನೆನ್ಪುಂಟ ನಿಮ್ಗೆ? ಲಾಸ್ಟ್ ಟೈಮ್ ಅಲ್ಲಿ ಎಂತೆಲ್ಲ ವಿಚಿತ್ರ ಮಾಡಿ ಕೊಟ್ಟಿದ್ದೀರಿ. ಸೂಪರ್ ಮಾಡ್ತಾರೆ. ಆಕ್ಚುಲಿ ಈಸ್ ಅ ವೆರಿ ಅಮೇಸಿಂಗ್ ಕುಕ್. ನಾನು ಕೇಳಿದ್ದು ಉಂಟು, ನೀವು ಯಾಕೆ ಮಾಡಿ ಪ್ರೊಫೆಷನ್ ಅದೇ ಆಯ್ಕೆ ಮಾಡಲಿಲ್ಲ ಅಂತ. ನೀ ಎಂತದಪ್ಪ ಮತ್ತೆ ಹೇಳಿಲ್ಲ ಅವರಿಗೆ. ನೀವು ನನ್ನ ಸೆಟಪ್ ನೋಡಿ, ಭಯಂಕರ ಸೆಟಪ್ ಅಲ್ಲ ನನ್ನದು. Where is my bottle? Your bottle is inside. Now take that bottle. Your bottle. ಅಲ್ಲ, ನೀವು ತಗೊಳ್ಬಹುದು, ನಾನು ನಂಗೆ ಬಡಿಸುದು. ಹೌದು, ನಾನು ಯಾವ್ದ್ರಲ್ಲಿ ತಗೊಳ್ಳೋದು? ಇಲ್ಲ ಸುಮ್ಮನೆ ನಿಮ್ಗೆ ವೇರಿ. ನೀವಂತು ನಂಗೆ ಎಷ್ಟು ಕೊಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಎಂತ ಸ್ಟಾಪ್ ಹೇಳ್ತಾ ಇಲ್ಲ. ಇಲ್ಲದಿದ್ದು ಇಷ್ಟೊತ್ತಿಗೆ ಸ್ಟಾಪ್ ಹೇಳಿ ಆಗ್ತಿತ್ತು ನೀವು. ತಗೊಳ್ಳಿ. ಯಾರಿಗೆ? ನಂಗ? ಮತ್ತೆ ನಂಗೆ ಇಷ್ಟು ಬೇಡ. ನಾನು ಅದಕ್ಕೆ ಹೇಳುದು. ನಾನು ನಿಂಗೆ ಅಂತ. ಅದಕ್ಕೆ ಹಾಕಿ ಅದೇ ತಿಳ್ಕೊಡು. ನಿಂಗೆ ನಾನು ಯಾವಾಗ ಜಾಸ್ತಿ ಹಾಕ್ಬೇಡಿ. ಸಾಕು. ಬುಫೆನಾ? ಹಾ, ಬುಫೆ. ಅದು ಶಾಂಟಿದು. ಶಾಂಟಿ ಶಾಂಟಿ ಕೊಟ್ಟದ್ದು. ಎಂತದ
ಏಯ್ ಇವನ ಬಮ್ ಅಡ್ಡ ಮಾಡಿದ ಬೇಕು ಅಂತ. ಸಾರಿ, ನಿಮ್ಮದು ನೆನಪೇ ಇಲ್ಲ. ಓ ನೋಡಿ ಎಷ್ಟು ಬ್ಯಾಡ್ ಇವ. ನಂಗುಂಟಲ್ಲ ಮೈ ಫೇವ್ರೆಟ್. ದಿಸ್ ಇಸ್ ಲವ್ಲಿ ಟ್ರೂಲಿ ಬಾಬಾ, ಸತ್ಯ ಹೇಳುದು ನಾನು. ಎಂತ ಸೂಪರ್ ಉಂಟು, ಸೂಪರ್ ಆಗಿದೆ ಇದು. ಹೌದಾ? ಅಲ್ಲ, ಅದೇ ಗ್ರೇವಿ ಅದೇ ಆಕ್ಚುಲಿ ಇದ್ದಿದ್ದು ಮಾಡ್ಲಿಕ್ಕೆ. ಅದಕ್ಕೆ ಆಮೇಲೆ ನೀರ್ ಹಾಕಿದ್ದಕ್ಕೆ ಟೇಸ್ಟ್ ಚೇಂಜ್ ಆಗಿದೆ. ಬಟ್ ಎಂತ ಆಯ್ತು ಗೊತ್ತುಂಟಾ, ಒಂದು ಹೊಸ ಇನ್ನೊಂದು ಡಿಶ್ ಆದಾಗೆ ಆಯ್ತು ಗೊತ್ತಾಯ್ತಾ. ಆ ಥರದ್ದು ಎಷ್ಟೋ ಡಿಶ್ ಇದೆ, ಹೆಸರು ಎಲ್ಲ ಅದು. ಹೌದು, ನಾನು ಹೇಳುದು ನಾವು ಮಾಡುವ ಬ್ಲಾಗ್ ಇನ್ನು ಸಹ ಫುಡ್ ಇದು. ನೋಡಿ ನಿಮ್ಮಿಂದಾಗಿ ಇನ್ನೋರು ಬೇಕಲ್ಲ. ನಾನಿದ್ದೇನ ನಿಮ್ಗೆ ಎಂತಗೆ ಮಂಡೆ ಹೆಚ್ಚ. ನೆಕ್ಸ್ಟ್ ನೀನ್ ಮಾಡು. ನಾ ಮಾಡುದಿಲ್ಲ, ನೆಕ್ಸ್ಟ್ ನೀನ್ ಮಾಡು. ನೀನೇ ಮಾಡು, ನಾನು ಬಡ ಮಾಡ್ತೇನೆ. ಬೆಸ್ಟ್. ನಿಂಗೆ ಬಡ ಮಾಡ್ಲಿಕ್ಕೆ ಉಜಾಡಲ್ಲ, ನಾನು ಮಾಡ್ತೇನೆ ಬಡ. ಚೆನ್ನಾಗಿದೆ, ನಾನು ಆವಾಗಲೇ ಹೇಳ್ದಲ್ಲ, ನಾನು ಮಾಡಿದ್ ನಂಗೆ ಇಷ್ಟ. Okay, then thank you so much for watching us. Keep loving, keep sharing. Until I see you next. Love ya. Bye.